ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನನ್ನನ್ನು ಪೊರಕೆಯಿಂದ ಹೊಡೀರಿ, ನಾನು ತಪ್ಪು ಮಾಡಿದರೆ ನನ್ನಂತೆ ಇರುವುದಕ್ಕೆ ಬಿಟ್ಬಿಡಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೌದು, ಈ ಬಿಡದಿ ಟೌನ್ಶಿಪ್ ಅನ್ನೋದು ಬಿಟ್ಟು ಬಿಡದೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಒಂದು ಕಡೆ ಬಿಡದಿ ರೈತರಿಗೆ, ಬಿಡದಿಯಲ್ಲಿ ನೆಲೆಸಿರುವಂತಹ ರೈತರಿಗೆ, ಸಾರ್ವಜನಿಕರಿಗೆ ನಿದ್ದೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಸರ್ವೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿ ಅಲ್ಲಿ ನೆಲೆಸಿದ್ದಂತಹ ರೈತರು, ಸಾರ್ವಜನಿಕರು ಪೊರಕೆಯಿಂದ ಅಧಿಕಾರಿಗಳಿಗೆ ಜಡಾಯಿಸಿದ್ದನ್ನು ಗಮನಿಸಿದ್ದೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನೋಡಿ, ತಾಯಂದ್ರು ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆಯುವ ಅವಶ್ಯಕತೆನೇ ಇಲ್ಲ, ಬೇಕಾದ್ರೆ ನನಗೆ ಹೊಡಿರಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಕುರಿತ ಸರ್ವೆಗೆ ಹೋಗಿದ್ದ ಅಧಿಕಾರಿಗಳ ಮೇಲೆ ಹಲ್ಲೆ ವಿಚಾರವಾಗಿ ವಿಧಾನಸೌಧದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು ಬಿಡದಿಯಲ್ಲಿ ನಡೆದ ಘಟನೆಯಿಂದ ಮನಸ್ಸಿಗೆ ಬಹಳ ನೋವಾಗಿದೆ. ಪೊರಕೆಯಿಂದ ಅಧಿಕಾರಿಗಳಿಗೆ ಹೊಡೆಯುವ ಅವಶ್ಯಕತೆನೇ ಇಲ್ಲ, ಬೇಕಾದ್ರೆ ನನಗೆ ಹೊಡಿಬೇಕು ಅನ್ಸಿದ್ರೆ ಹೊಡೀರಿ, ನಾನು ಹೊಡೆಸ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಬಲವಂತವಾಗಿ ಜಮೀನು ತೆಗೆದುಕೊಳ್ಳುವ ಅವಶ್ಯಕತೆ ನಮ್ಮ ಸರ್ಕಾರಕ್ಕೆ ಇಲ್ಲ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಬಲವಂತದಿಂದ ನಿಮ್ಮ ಜಮೀನುಗಳನ್ನು ಕಿತ್ಕೊಳ್ಳೋದಿಲ್ಲ, ಭಯ ಪಡಬೇಡಿ ನೀವು. ರಾಮನಗರ ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ರೈತರ ಜಮೀನು ಸಮೀಕ್ಷೆಗೆ ಹೋದ ಅಧಿಕಾರಿಗಳ ಮೇಲೆ ಮಹಿಳೆಯರು ಪೊರಕೆ ಹಿಡಿದು ದಾಳಿ ಮಾಡಿದಾಗ ತಪ್ಪು ಮಾಡಿದ್ರೆ ನನ್ನ ಅಧಿಕಾರಿಗಳನ್ನ ಅಲ್ಲ, ನನ್ನನ್ನೇ ಪೊರಕೆಯಿಂದ ಹೊಡೆದ್ಬಿಡಿ, ನಾನು ಇದಕ್ಕೆ ಸಿದ್ಧನಿದ್ದೀನಿ ಅಂತ ನೇರವಾಗಿ ಸವಾಲನ್ನು ಹಾಕಿದ್ರು. ಈಗ ನೋಡಿ, ಒಂದು ಕಡೆ ಏನಾಗ್ತಾ ಇದೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರದಿಂದಲೂ ಕೂಡ ಒಂದಲ್ಲ ಒಂದು ವಿವಾದದಲ್ಲಿ ಸಿಲುಕಾಕೊಡ್ತಾ ಇದ್ದಾರೆ. ಯೋಜನೆಗೆ ಭೂ ಸ್ವಾಧೀನ ಮಾಡಬಾರ್ದು ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದಿದ್ರು. ದೇವೇಗೌಡರ ಎಂಟ್ರಿ ಬೆನ್ನಲ್ಲೇ ಸರ್ಕಾರದ ಮಹತ್ವದ ತೀರ್ಮಾನ ಕೂಡ ಕೈಗೊಳ್ತು. ಈ ಕುರಿತಾಗಿ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಹಂಚಿಕೊಂಡ್ರು. ಯಾಕಂತಂದ್ರೆ ಈಗ ಎಂಟ್ರಿ ಕೊಡಲೇಬೇಕಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ಪ್ರಕಟ ಮಾಡಲೇಬೇಕಾಗಿದೆ, ಹಾಗಾಗಿ ಮಾಡಿದೆ. ಈ ಕುರಿತಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾರೆ. ಸರ್ಕಾರದ ನಿರ್ಧಾರವನ್ನು ತಿಳಿಸಿದ್ರೆ ಬಿಡದಿ ಟೌನ್ಶಿಪ್ಗೆ ವ್ಯಕ್ತವಾಗ್ತಾ ಇರುವಂತಹ ಭಾರಿ ವಿರೋಧದ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನೇ ಬರೀತಾರೆ. ಇದರ ಬೆನ್ನಲ್ಲೇ ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ತಾತ್ಕಾಲಿಕ ಸ್ಥಗಿತಗೊಳಿಸುವುದಕ್ಕೆ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ. ಬಿಡದಿಯಲ್ಲಿ ಅಧಿಕಾರಿಗಳಿಗೆ ಹಲ್ಲೆ ನಡೆಸಿದ ಘಟನೆ ಬೇಸರವನ್ನು ಉಂಟು ಮಾಡಿದೆ. ನಾನು ಒಬ್ಬ ರೈತನ ಮಗ, ಭೂಮಿ ರೈತರ ಬದುಕು, ಶ್ರಮದ ಬಗ್ಗೆ ನನಗೆ ಅನುಭವ ಇದೆ. ನಾನು ಸಿಎಂ ಆಗಿರೋದು ಕೆಲವರಿಗೆ ತೆಗೆದುಕೊಳ್ಳಲು ಆಗ್ತಾ ಇಲ್ಲ, ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ, ನನಗೆ ಜನರು ತೋರಿಸ್ತಾ ಇರುವಂತಹ ಪ್ರೀತಿಯನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಸಂಚಲನ ನಡೆಸ್ತಾ ಇದ್ದು DKಶಿ ಜೈಲಿಗೆ ಹೋಗುವ ದಿನ ಬರುತ್ತೆ ಅಂತ ಕುಮಾರಸ್ವಾಮಿ ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾರೆ. ಏನ್ರಿ ಇದು ಅಂತ ಪ್ರಶ್ನೆ ಮಾಡ್ತಾರೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಸಮೀಕ್ಷೆಗೆ ತೆರಳಿದ ಅಧಿಕಾರಿಗಳಿಗೆ ರೈತರು ಪೊರಕೆ ಸೇವೆ ಮಾಡಿ ಓಡಿಸಿದ್ರು. ಇದರ ಬೆನ್ನಲ್ಲೇ ರೈತರ ವಿರುದ್ಧ FIR ಕೂಡ ದಾಖಲು ಮಾಡಲಾಯಿತು. ಈ ನಡುವೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಕೂಡ ಬರೆದ್ರು. ಯೋಜನೆಯನ್ನ ಕೈ ಬಿಡುವಂತೆ ಆಗ್ರಹಿಸಿದ್ರು. ಇಲ್ಲದೇ ಇದ್ರೆ ಹೋರಾಟದ ಅಖಾಡಕ್ಕೆ ಇಳಿಯುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಬಿಡದಿ ಟೌನ್ಶಿಪ್ ಅನ್ನೋದು ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಸೌಂಡನ್ನು ಉಂಟು ಮಾಡ್ತಾ ಇದೆ. ರೈತರಿಗೆ ನಿದ್ದೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆಯನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಹೇಳ್ತಾ ಇರೋದು ಕ್ಲಿಯರ್ ಕಟ್ ಆಗಿದೆ. ಯಾರು ಇಚ್ಛೆಯಿಂದ ಬಂದು ಕೊಡ್ತೀರೋ ನಿಮ್ಮ ಜಮೀನನ್ನು ನಾವು ಸ್ವೀಕರಿಸ್ತೀವಿ. ಯಾರೂ ಕೂಡ ಬಲವಂತದಿಂದ, ಅಂದರೆ ನಿಮ್ಮಿಂದ ನಾವು ಬಲವಂತವಾಗಿ ಕಸಿಯೋದಿಲ್ಲ, ಅದಕ್ಕೆ ಭಯ ಪಡಬೇಡಿ. ಯಾರೇ ಬಂದರೂ ಕೂಡ ಗೌರವವನ್ನು ಕೊಡಿ. ಆ ಗೌರವದಿಂದ ಈ ರೀತಿ ವರ್ತನೆ ಮಾಡಬೇಡಿ. ಅವರಿಗೆ ಪೊರಕೆಯಿಂದ ಹೊಡೆದಿದ್ದು ನನಗೆ ಬಹಳ ಬೇಜಾರಾಯಿತು ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಬಿಡದಿಯ ರೈತರು ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.